ಕಶ್ಯಪ್ನವ್ರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಮಾಜಿ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿ ವೇಣುಗೋಪಾಲ್ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಕೊಡಲೇಬೇಕು. ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಜೈ ಜೈ. ಭಾಗವಹಿಸಿದಂತಹ ಕಾಂಗ್ರೆಸ್ ಪಕ್ಷದ ಎಲ್ಲ ತಾಯಂದಿರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಯುವಕ ಮಕ್ಕಳಿಗೂ ಶರಣಾರ್ಥಿಗಳನ್ನು ತಿಳಿಸ್ತಾ, ಅದೇ ರೀತಿ ಮಾಧ್ಯಮ ಸ್ನೇಹಿತರು ಸಹಿತ ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೀವಿ. ಈ ಹಕ್ಕುತ್ತಾಯದ ಉದ್ದೇಶ ಇಷ್ಟೇ, ನಾಳೆ 3ನೇ ತಾರೀಕು ನಡೆಯುವಂಥ ನಮ್ಮ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಏನು ಪ್ರಮಾಣ ವಚನ ನೀಡ್ತಾ ಇದೆ. ಅವರ ಒಂದು ಸಚಿವ ಸಂಪುಟದಲ್ಲಿ ಅವರ ಒಂದು ಮಂತ್ರಿಮಂಡಲದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಯುವ ಶಾಸಕರಾಗಿರ್ತಕ್ಕಂಥ ಮೂರು ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯೇಂದ್ರ ಕಾಶೆಂಪೂರ್ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು. ಯಾಕೆ ನೀಡಬೇಕು ಅಂತ ಕೇಳ್ತಾ ಇದ್ದೀವಿ ಅಂದರೆ, ರಾಜ್ಯದ ಅಭಿವೃದ್ಧಿಗೆ, ಜಿಲ್ಲೆಯ ಅಭಿವೃದ್ಧಿಗೆ, ಕ್ಷೇತ್ರದ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ 2013ರಿಂದ 2018ರವರೆಗೆ ಅನುದಾನವನ್ನು ತೆಗೆದುಕೊಂಡು ಸಾಕಷ್ಟು ಅಭಿವೃದ್ಧಿಯನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರ ಸೇವೆ ಮುಂಬರುವ 2 ವರ್ಷದಲ್ಲಿ ಅವರ ಸೇವೆ ಇಡೀ ರಾಜ್ಯಕ್ಕೆ, ಇಡೀ ಜಿಲ್ಲೆಗೆ ಭಾಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. 2028ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಸಂಘಟನೆ ಆಗಬೇಕು ಅಂತಂದ್ರೆ ಅವರ ಒಂದು ನಾಯಕತ್ವ, ಅವರ ಒಂದು ಸಚಿವ ಸ್ಥಾನ ನೀಡಿದರೆ ಮಾತ್ರ ಈ ಒಂದು ಬಾಗಲಕೋಟೆ ಜಿಲ್ಲೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶೆಂಪೂರ್ ಅವರಿಗೆ ಸಚಿವ ಸ್ಥಾನ ನೀಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ಅದೇ ರೀತಿ ಹೆಚ್ಚು ಹೆಚ್ಚು ಸ್ಥಾನವನ್ನು ನಾವು ಪಡೆಯುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಯುವಕರು ಅವರೊಬ್ಬ ಸಚಿವರಾದರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಸಹಿತ ಸಚಿವರು ಅನ್ನುವಂಥ ಭಾವನೆ ಎಲ್ಲ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು, ಉತ್ಸಾಹ ಮತ್ತು ಹೆಚ್ಚಾಗುತ್ತೆ. ಆ ಒಂದು ನಿಟ್ಟಿನೊಳಗೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶೆಂಪೂರ್ ಸಾಹೇಬರಿಗೆ ಸಚಿವ ಸ್ಥಾನ ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥವರು, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗುವಂಥ DK ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕರಿಗೆ ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಮಂತ್ರಿಮಂಡಲದಲ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕಂತಂದು ಹೇಳಿ ನಮ್ಮ ಹುಡುಗನ ಮತಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲ ತಾಯಂದಿರ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ ಹಾಗೂ ನಮ್ಮ ಕ್ಷೇತ್ರದ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಹೈಕಮಾಂಡ್ನವರು ಗಮನಿಸಿ ನಮ್ಮ ಯುವ ಶಾಸಕರಾಗಿರ್ತಕ್ಕಂಥ, ಈಗ ಯುವ ಶಾಸಕರ ಯುವ ಪೀಳಿಗೆ ಮುಂಬರಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ DK ಶಿವಕುಮಾರ್ ಸಾಹೇಬರಿಗೆ ಯಾವ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಬಹುಮತದಿಂದ ನಮ್ಮ ಜಿಲ್ಲೆಯಲ್ಲೇ 30,000 ವೋಟ್ಗಳನ್ನು ಪಡೆದು ಅತ್ಯಂತ ಹೆಚ್ಚಿನ ಮತಗಳನ್ನು ಪಡೆದು ಉತ್ಸಾಹ ಯುವಕರಾಗಿ ಆಯ್ಕೆಯಾಗಿರುವಂಥ ವಿಜಯಾನಂದ ಕಾಶೆಂಪೂರ್ಗೆ ಮಂತ್ರಿಗಿರಿ ಸ್ಥಾನವನ್ನು ನೀಡಬೇಕು ಅಂತ ಈ ಮೂಲಕ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ. ಇಳಕಲ್ಲಿನ 2 ಕಣ್ಣುಗಳಾದಂಥ ಚಿತ್ತರಗಿ ಶ್ರೀ ವಿಜಯ ಮಹಾಂತಪ್ಪನನ್ನು ಹಾಗೂ ಅದರ ಸೈಯದ್ ಶಾ ಮುರ್ತುಜಾ ಖಾದ್ರಿಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿವಸ ಇಲ್ಲಿ ಸೇರುವಂಥ ವಿಷಯವೇನೆಂದರೆ, ನಮ್ಮ ಜಿಲ್ಲೆಯ ಜನಪ್ರಿಯ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸುತ್ತಾರೆ. ಏನು ಕಾರಣ ಅಂತಂದರೆ, ಸುಮಾರು 2009ರಿಂದ ನಮ್ಮ ಶಾಸಕರು ಅಧಿಕಾರದ ಇಲ್ಲದೆ ಇದ್ದಾಗಲೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಎತ್ತಿ ಹಿಡಿದವರು ಯಾರಾದರೂ ಇದ್ದರೆ ಅದು ನಮ್ಮ ವಿಜಯಾನಂದ ಕಾಶಪ್ಪನವರು. ಯಾಕಂದರೆ ಸುಮಾರು 2009ರಲ್ಲಿ ತಾಲೂಕಾ ಪಂಚಾಯಿತಿ 18ರಲ್ಲಿ ಹುಣಸೂರು ತಾಲೂಕು ಪಂಚಾಯಿತಿಯಲ್ಲಿ 18ರಲ್ಲಿ ಸುಮಾರು 14 ಮತಕ್ಷೇತ್ರಗಳಲ್ಲಿ ಜಯಗಳಿಸಿದಂಥ ಕೀರ್ತಿ ನಮ್ಮ ಶಾಸಕರಿಗೆ. ಮತ್ತು 5 ಜಿಲ್ಲಾ ಪಂಚಾಯಿತಿಯಲ್ಲಿ 4 ಜಿಲ್ಲಾ ಪಂಚಾಯಿತಿ ಕೂಡ ಕಾಂಗ್ರೆಸ್ ತೆಕ್ಕೆಗೆ ತಂದಂಥ ಕೀರ್ತಿ ನಮ್ಮ ವಿಜಯಾನಂದ ಕಾಶಪ್ಪನವರು. ಅದೇ ಥರ 2018ರಲ್ಲಿ
ಒಂದು ದೊಡ್ಡ ಕೀರ್ತಿ. ಅದಕ್ಕಾಗಿ ಸತತವಾಗಿ ಸುಮಾರು 45 ವರ್ಷದಿಂದ ಈ ಕುಟುಂಬ ಕಾಶಪ್ಪನವರ ಕುಟುಂಬ ಈ ಪಕ್ಷಕ್ಕೆ ದುಡಿತಾ ಬಂದಿದೆ. ಸುಮಾರು 23 ವರ್ಷಗಳ ಗಳಿಸೋಯಿತು. ಈ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮ ಹಕ್ಕೊತ್ತಾಯ ಏನೆಂದರೆ, ನಮ್ಮ ವಿಜಯಾನಂದ ಕಾಶಪ್ಪನವರವರಿಗೆ ಹೇಗೆ ಯುವ ಶಾಸಕರನ್ನು ತಾವು ಪರಿಗಣಿಸುತ್ತಿದ್ದೀರಾ, ಜಿಲ್ಲೆಯಲ್ಲಿ ಅತ್ಯಂತ ಯುವ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರೇ ಇಲ್ಲಿ ಇದ್ದಿದ್ದು. ನಮ್ಮ ಜಿಲ್ಲೆಯಲ್ಲಿ ಹುನಗುಂದ ತಾಲೂಕಿನ ಶಾಸಕರೇ ಯುವಕರಾಗಿ ಇದ್ದಿದ್ದು. ಅದಕ್ಕಾಗಿ ದಯವಿಟ್ಟು ನಮ್ಮ ಇಲ್ಲಿ ಉಸ್ತುವಾರಿ ವಹಿಸಿದಂಥ ವೇಣುಗೋಪಾಲ್ ಅವರಿಗೆ ಹಾಗೂ ಸುರ್ಜೇವಾಲೆ ಅವರಿಗೆ ಹಾಗೂ ಭಾವಿ ಮುಖ್ಯಮಂತ್ರಿ ಆಗುವಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ಬೇಡಿಕೊಳ್ಳುವುದು ಏನೆಂದರೆ, ಎಲ್ಲ ಚೌಕಟ್ಟಿನಲ್ಲೂ ನಮ್ಮ ವಿಜಯಾನಂದ ಕಾಶಪ್ಪನವರು ಹುನಗುಂದ ತಾಲೂಕಿನ ಶಾಸಕರು ಕೂಡ್ತಾ ಇದ್ದಾರೆ. ಯುವಕರಲ್ಲಿ ಹಾಗೂ ಅತ್ಯಂತ ಪಕ್ಷಕ್ಕೆ ನಿಷ್ಠೆಯಾಗಿ ದುಡಿದಂಥ ಕುಟುಂಬದಿಂದ ಬಂದಂಥವರು ಹಾಗೂ 2 ಬಾರಿ ಶಾಸಕರಾದಂಥವರು. ಅದಕ್ಕಾಗಿ ನಮ್ಮೆಲ್ಲರ ಒತ್ತಾಯ ಏನು ಹೇಳುತ್ತದೆ ಅಂತಂದರೆ, ನಮ್ಮ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಮುಂದಿನ ದಿನಮಾನದಲ್ಲಿ ಲೋಕಸಭಾ ಚುನಾವಣೆ ಆಗ್ಬೋದು, ಯಾವುದೇ ಆಗಿರ್ಬೋದು, ಈ ಕುಟುಂಬದಿಂದ ಮಾತ್ರ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ನಾವು ಇವತ್ತೆಲ್ಲರೂ ಸೇರಿವಿ. ಯಾಕಪ್ಪ ಇವ್ರಿಗೆ ಯಾಕೆ ಕೊಡಬೇಕು ಅಂತಂದರೆ, ಇವರು ಯುವಕರ ಸ್ಫೂರ್ತಿದಾಯಕರು ಹೌದು, ಹಾಗೂ ಯುವಕರ ಕಣ್ಮಣಿಯೂ ಹೌದು, ಹಾಗೂ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದಂಥವ್ರು. ಹಾಗೂ ಈ ಒಂದು ರಾಜ್ಯದೊಳಗೆ ಲಿಂಗಾಯತರು ಆರಿಸಿ ಬಂದಾರಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಸರೇ ಕಾರಣ. ಯಾಕಂದ್ರೆ ಇವರು ಒಂದು ಪಂಚಮಸಾಲಿ ಮೀಸಲಾತಿಯ ಹೋರಾಟದ ಒಂದು ಪಾದಯಾತ್ರೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿ ರಾಜ್ಯದಲ್ಲಿ ಎಲ್ಲ ಲಿಂಗಾಯತ MLAಗಳು ಆರಿಸಿ ಬರಾಕ ಇವರು ಪ್ರಮುಖ ಕಾರಣ. ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬರು ಇವರನ್ನು ಪರಿಗಣಿಸಿ ಸಚಿವ ಸ್ಥಾನವನ್ನು ನೀಡಬೇಕಂತ ಹೇಳಿ ನನ್ನ ಹುನಗುಂದ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಕಾಶಪ್ಪನವರ ಕುಟುಂಬದ ಅಭಿಮಾನಿಗಳು ಎಲ್ಲರೂ ಕೂಡ ನಾವು ಇವತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ಒಂದು ವೇಳೆ ನೀಡಲಿಕ್ಕಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅದೇ ಈ ಹಿಂದೆ 2-3 ವರ್ಷಗಳ ಹಿಂದೆನೇ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಸಿಗ್ತೈತೆ ಅಂತ ಹೇಳಿ ನಾವು ತುಂಬಾ ಕಾತರದಿಂದ ಕಾಯ್ತಿದ್ದೀವಿ. ಆವಾಗ ನಮ್ಮ ಆಸೆ ನಿರಾಸೆ ಆಯಿತು. ಆದರೆ ಈ ಸಲ ನಮ್ಮ ಆಸೆ ನಿರಾಸೆ ಆಗಕ್ಕೆ ಇಷ್ಟ ಇಲ್ಲ. ಆದರೆ ಈ ಸಲ ಸಚಿವ ಸ್ಥಾನ ಕೊಡಲೇಬೇಕಂತ ಹೇಳಿ ನಾವು ಹೈಕಮಾಂಡ್ಗೆ ಮನವಿ ಮಾಡ್ತೀವಿ. ಆದಾಗ್ಯೂ ಈ ಸಾರಿ ಹಿಂದೆ ವೀರಶೈವ ಲಿಂಗಾಯತ ಒಂದು ನಿಗಮವನ್ನು ಕೊಟ್ಟು ನಮಗೆ ಸುಮ್ಮನೆ ಸಮಾಧಾನ ಮಾಡಿದ್ರು. ಬಟ್ ನಮಗೆ ಈ ಸರ್ತಿ ನಾವು ಆ ಸಮಾಧಾನ ಮಾಡಿದ್ರೆ ನಾವು ಸಮಾಧಾನ ಆಗೋದಿಲ್ಲ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಬೇಕೇ ಬೇಕಂತ ಹೇಳಿ ನಾ ಎಲ್ಲ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಹೈಕಮಾಂಡ್ಗೆ ಮನವಿ ಮಾಡ್ತೀನಿ. ಉದಾಹರಣೆ ಸರ್.